ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 63. ಹಾಗೇನಿಲ್ಲ, ನನಗೆ ಆ ಅದೃಷ್ಟ ಇಲ್ಲ ಎಂದಳು. ಹಾಗಾದರೆ ನನ್ನ ಜೊತೆ ಯಾಕೆ ನೀನು ಸರಿಯಾಗಿ ಮಾತನಾಡುವುದಿಲ್ಲ? ಮರು ಪ್ರಶ್ನೆ ಹಾಕಿದಳು ಮಹಿಮಾ. ಅವಳ ಆ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಸುಮ್ಮನೆ ನಿಂತು ಬಿಟ್ಟಳು ಅಹನ. ಯಾಕೆ ಸುಮ್ಮನಾದೆ? ಹೇಳು ಅಹನ. ನನ್ನ ಮೇಲೆ ಕೋಪ ಇಲ್ಲ ಎಂದ ಮೇಲೆ ನನ್ನನ್ನು ನೋಡಿದರೂ ಸಹ ಮಾತನಾಡದೆ ಯಾಕೆ ಹಾಗೆ ಹೋಗುತ್ತಿದ್ದೀಯಾ ಎಂದಳು. ನೋಡಿ, ನನಗೆ ಸುಳ್ಳು ಹೇಳಲು ಬರುವುದಿಲ್ಲ. ನಾನು ಮಾಮನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನಿಜ. ಅವರು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದು ತಿಳಿದಾಗ ಮನಸ್ಸಿಗೆ ನೋವಾಗಿದ್ದು ನಿಜ. ಪ್ರೀತಿಯನ್ನು ಬಲವಂತದಿಂದ ಪಡೆದುಕೊಳ್ಳಲು ಆಗುವುದಿಲ್ಲ. ಮಾಮ ನಿಮ್ಮನ್ನು ಪ್ರೀತಿಸಿ ಮದುವೆಯಾಗಿ ಸುಖವಾಗಿದ್ದಾರೆ. ನಾವು ಪ್ರೀತಿಸುವವರ ಪ್ರೀತಿ ನಮಗೆ ಸಿಗಲಿಲ್ಲ ಎಂದರೂ ಅವರು ಸಂತೋಷವಾಗಿರಬೇಕು ಎಂದು ಬಯಸುತ್ತೇವೆ. ಹಾಗೆಯೇ ನನಗೆ ಬೇಕಾಗಿರುವುದು ಕೂಡ ಅವರ ಸಂತೋಷವೇ. ಹೀಗಿರುವಾಗ ನಿಮ್ಮನ್ನು ಅಸೂಯೆಯಿಂದ ದ್ವೇಷ ಮಾಡುವ ಕೆಟ್ಟ ಮನಸ್ಸು ನನ್ನದಲ್ಲ. ನನಗೆ ಸಿಕ್ಕಿದ ಪ್ರೀತಿ ನಿಮಗೂ ದಕ್ಕಬಾರದು ಎಂದು ಯೋಚಿಸುವ ಕೆಟ್ಟ ಮನಸ್ಥಿತಿ ನನ್ನದು ಅಲ್ಲವೇ ಅಲ್ಲ. ಈಗಾಗಲೇ ನಾನು ಹಳೆಯದನ್ನೆಲ್ಲ ಮರೆತು ಬಹುದೂರ ಸಾಗಿಯಾಗಿದೆ. ಈಗೇನಿದ್ದರೂ ನನ್ನ ಗಮನ ಓದಿನ ಕಡೆಗೆ ಮಾತ್ರ ಎಂದವಳು ಅಲ್ಲಿ ನಿಲ್ಲದೆ ತನ್ನ ತಂದೆಯನ್ನು ಕರೆಯಲು ಅವರ ಬಳಿಗೆ ಹೋಗಿದ್ದಳು. ಇಷ್ಟೊಂದು ಪ್ರಬುದ್ಧವಾಗಿ ಮಾತನಾಡಿದವಳನ್ನೇ ಬೆರಗುಗಣ್ಣಿನಿಂದ ನೋಡುತ್ತಾ ಉಳಿದಳು ಮಹಿಮಾ. ಚಿಕ್ಕ ವಯಸ್ಸಿನಲ್ಲಿ ಅದೆಷ್ಟು ಬುದ್ಧಿ ಇವಳಿಗೆ ಎಂದು ಯೋಚಿಸಿದವಳು ಮಗಳು ಬಂದು ಎಚ್ಚರಿಸುತ್ತಿದ್ದ ಹಾಗೆ ಅಳಿಯನ ಜೊತೆ ಮಾತನಾಡುತ್ತಿದ್ದವರು ಮಾತಿಗೆ ವಿರಾಮವನ್ನು ಇಟ್ಟು ಮಗಳಿಗೆ ತಿರುಗುತ್ತಿದ್ದ ಹಾಗೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಮಹಿಮಾ ಅವರ ಕಣ್ಣಿಗೆ ಕಂಡಿದ್ದಳು. ಅವಳನ್ನು ನೋಡುತ್ತಿದ್ದ ಹಾಗೆ ಒಡನೆ ನರೇಂದ್ರ ಅವರಿಗೆ ಕೋಪ ತಾರಕಕ್ಕೇರಿತು. ಆದರೆ ಅಲ್ಲಿ ಮಹರ್ಷಿ ಹಾಗೂ ಅಹನ ಇರುವುದನ್ನು ಅರಿತವರು ತಮ್ಮ ಕೋಪವನ್ನು ಹಾಗೆ ನಿಗ್ರಹಿಸಿದರು. ಅವಳೊಬ್ಬಳು ಇಲ್ಲ ಎಂದಿದ್ದರೆ ಇಷ್ಟೊತ್ತಿಗಾಗಲೇ ತನ್ನ ಮಗಳು ಮಹರ್ಷಿಗೆ ಕೊಟ್ಟು ಮದುವೆ ಮಾಡುವ ಯೋಚನೆ ಮಾಡಬಹುದಿತ್ತು ಎಂದು ಹೇಳಿಕೊಂಡು ಒಳಗೊಳಗೆ ಅಲ್ಲನ್ನು ಕಟಕಟಿಸಿದರು. ನನ್ನ ದಾರಿಗೆ ಮುಳ್ಳಾಗಿರುವ ನಿನ್ನನ್ನು ಆದಷ್ಟು ಬೇಗ ಕಿತ್ತು ಬಿಸಾಕುತ್ತೇನೆ ಎಂದುಕೊಂಡು ತಮ್ಮ ಮಗಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದರು. ಮಹಿಮಾ ನಿಂತಿದ್ದಲ್ಲಿಗೆ ಬಂದವನು ಅವಳ ಕೈಯಲ್ಲಿ ಹಿಡಿದಿದ್ದ ಮೆಡಿಸಿನ್ ಕವರನ್ನು ತನ್ನ ಕೈಗೆ ತೆಗೆದುಕೊಂಡು ಇಂಜೆಕ್ಷನ್ ಎಲ್ಲ ಆಯ್ತಾ ಎಂದನು. ಮಹರ್ಷಿ ಇಂದು ತೋರುವ ಅವಳ ಮೇಲಿನ ಕಾಳಜಿಗೆ ಮೂಕವಿಸ್ಮಿತಳಾಗಿ ತನ್ನನ್ನು ತಾನು ಮರೆಯುವಂತಾಗಿತ್ತು ಅವಳಿಗೆ. ಆಯಿತು ಎಂದು ತಲೆಯಾಡಿಸಿದಳು. ಸರಿ ಬಾ ಹೋಗೋಣ ಎಂದು ಹೆಜ್ಜೆ ಮುಂದಿರಿಸಿದವನನ್ನು ನೋಡಿ ಫೀಸ್ ಎಂದಳು. ರಿತನ್ಯ, ನನ್ನ ಬಳಿ ಫೀಸ್ ತೆಗೆದುಕೊಳ್ಳುವುದಿಲ್ಲ. ಬಲವಂತದಿಂದ ಫೀಸ್ ಕೊಟ್ಟು ಅವಳಿಗೆ ಬೇಸರ ಮಾಡಲು ನನಗೂ ಇಷ್ಟ ಇಲ್ಲ. ಬಾ ಎಂದು ಕಾರಿನ ಬಳಿಗೆ ನಡೆದಿದ್ದನು. ಅಂದು ಪಾರ್ಥನ ಬಳಿ ರಿತನ್ಯ ಹೇಳಿದ ಮಾತು ನೆನಪಾಗಿತ್ತು. ಇಲ್ಲಿ ಯಾಕೆ ಕಾರು ನಿಲ್ಲಿಸಿದ್ದು? ಮಹರ್ಷಿ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದ್ದನ್ನು ನೋಡಿ ಕೇಳಿದಳು. ಊಟ ಮಾಡುವೆಯಂತೆ ಬಾ ಎಂದರೆ ಇವರು ನಿಜವಾಗಿಯೂ ಊಟಕ್ಕೆ ಕರೆಯುತ್ತಿದ್ದಾರಾ ಅಥವಾ ನಾನೇ ತಪ್ಪಾಗಿ ಕೇಳಿಸಿಕೊಂಡೆನಾ ಎಂದು ಯೋಚಿಸಿದವಳು ತಕ್ಷಣಕ್ಕೆ ನನಗೆ ಬೇಡ ಎಂದಳು. ಮಧ್ಯಾಹ್ನವೂ ಊಟ ಮಾಡಿಲ್ಲ. ನಿನಗೆ ಹಸಿವೆ ಆಗುವುದಿಲ್ಲವಾ? ಅಥವಾ ಊಟ ಅರಗದೆ ಇರುವ ಹಾಗೆ ಹೊಟ್ಟೆಯೊಳಗೆ ಕಲ್ಲು ತುಂಬಿಕೊಂಡಿದ್ದೀಯಾ? ಬಾಯಿ ಮುಚ್ಚಿ ಇಳಿದು ಬಾ ಎಂದು ಗದರುವಂತೆ ಹೇಳಿದನು. ಇಲ್ಲ, ನಾನು ಮನೆಯಲ್ಲಿಯೇ ಊಟ ಮಾಡ್ತೀನಿ ಎಂದು ಮೆಲುಧ್ವನಿಯಲ್ಲಿಯೇ ಹೇಳಿದಳು. ಬೆಳಗ್ಗೆ ತಿಂಡಿ ತಿಂದಿರುವುದು, ಈಗ ಮನೆಗೆ ಹೋಗಿ ಊಟ ಮಾಡುವುದು ತಡವಾಗುತ್ತದೆ. ಟ್ಯಾಬ್ಲೆಟ್ ತಿನ್ನಬೇಕು. ಸುಮ್ಮನೆ ಬಂದು ಊಟ ಮಾಡು ಎಂದು ಹೇಳುತ್ತಲೇ ಕಾರಿನಿಂದ ಇಳಿದನು. ಇಷ್ಟು ಹೇಳಿದ ಮೇಲೆ ಈಗ ಊಟಕ್ಕೆ ಹೋಗಲಿಲ್ಲ ಎಂದರೆ ಮತ್ತೆ ಇಲ್ಲಿ ಬೈಯುವನೋ ಎಂದು ಹೆದರಿಕೆಯಿಂದಲೇ ಕಾರಿನಿಂದ ಇಳಿದು ಒಳಗೆ ಹೋಗಿ ಆಗಲೇ ಮಹರ್ಷಿ ಹೋಗಿ ಕುಳಿತಿದ್ದ ಕುರ್ಚಿಯ ಮುಂದೆ ಅಂಜಿಕೆಯಲ್ಲಿಯೇ ಕುಳಿತಳು. ಇಂತಹ ಒಂದು ದಿನ ಬರುತ್ತದೆ ಎಂದು ಅವಳು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಈಗಲೂ ಇಬ್ಬರು ಎದುರು ಬದಿರಿಗೆ ಕುಳಿತಿರುವುದನ್ನು ನೋಡಿದವಳಿಗೆ ಕನಸು ಎಂಬಂತೆ ಭಾಸವಾಗುತ್ತಿತ್ತು. ಬೆಳಗ್ಗೆ ತನ್ನ ಮೇಲೆ ಅಷ್ಟೆಲ್ಲ ಕೂಗಾಡಿದವರು ಇವರೇನಾ ಎನ್ನುವ ಅನುಮಾನ ಕೂಡ ಮೂಡಿತು ಅವಳಿಗೆ. ವೇಟರ್ ಟೇಬಲ್ ಬಳಿ ಬಂದ ತಕ್ಷಣ ಒಂದು ಊಟವನ್ನು ಆರ್ಡರ್ ಮಾಡಿದನು. ಇದೇನು
ಇವರು ಒಂದು ಊಟವನ್ನು ಆರ್ಡರ್ ಮಾಡ್ತಿದ್ದಾರೆ, ಇವರು ಬೇರೆ ಏನಾದರೂ ತೆಗೆದುಕೊಳ್ಳುತ್ತಾರೇನೋ ಎಂದು ಯೋಚಿಸುತ್ತಾ ಸುಮ್ಮನೆ ಕುಳಿತು ಬಿಟ್ಟಳು. ಆರ್ಡರ್ ಮಾಡಿದ 5 ನಿಮಿಷಕ್ಕೆ ಮಹಿಮಾಳ ಮುಂದೆ ತಟ್ಟೆಯಲ್ಲಿ ಊಟ ಬಂದಿತ್ತು. ಊಟ ಬಂದು ನಿಮಿಷಗಳೇ ಆದರೂ ಊಟ ಮಾಡದೆ ಅವನು ಏನು ಆರ್ಡರ್ ಮಾಡುತ್ತಾನೆ ಎಂದು ನೋಡುತ್ತಿದ್ದವಳು ಅವನು ಸುಮ್ಮನೆ ಫೋನ್ ಹಿಡಿದು ಕುಳಿತಿರುವುದನ್ನು ನೋಡಿ, ನಿಮಗೆ ಊಟ ಎಂದಳು. ಕತ್ತೆತ್ತಿ ಅವಳನ್ನು ನೋಡಿ, ನನಗೆ ಬೇಡ, ನೀನೇ ಊಟ ಮಾಡು ಎಂದವನ ಮಾತು ಕೇಳಿ, ನೀವು ಊಟ ಮಾಡಿದರೆ ಮಾತ್ರ ನಾನು ಊಟ ಮಾಡ್ತೀನಿ ಎಂದು ಅವಳ ಮುಂದೆ ಇದ್ದ ಊಟದ ತಟ್ಟೆಯನ್ನು ಮುಂದೆ ದೂಡಿದಳು. ಅವಳ ಹಠವನ್ನು ಬಲ್ಲವನೇ ಅವನು. ನನಗೆ ಈಗಲೇ ಹಸಿವಿಲ್ಲ, ಮನೆಯಲ್ಲಿ ಊಟ ಮಾಡ್ತೀನಿ, ನೀನು ಊಟ ಮಾಡು ಎಂದನು ಸಮಾಧಾನದಿಂದಲೇ. ಇಂದು ಅವಳ ಬಳಿ ಆದಷ್ಟು ಸಮಾಧಾನದಿಂದ ಮಾತನಾಡುತ್ತಿರುವುದನ್ನು ನೋಡಿ ಅವಳಿಗೆ ಆಶ್ಚರ್ಯ. ಇಲ್ಲ, ನಿಮ್ಮನ್ನು ಬಿಟ್ಟು ನಾನು ಹೇಗೆ ಊಟ ಮಾಡಲಿ, ನೀವು ಊಟ ಮಾಡಿದರೆ ಮಾತ್ರ ನಾನು ಮಾಡ್ತೀನಿ. ಅವಳದು ಅದೇ ಹಠ. ನಿನ್ನ ಈ ಬುದ್ಧಿ ಯಾವತ್ತೂ ಬದಲಾಗುವುದೇ ಇಲ್ಲ ಅಲ್ವಾ, ಅದೆಷ್ಟು ನಾಟಕ ಮಾಡ್ತೀಯಾ. ಈಗ ನಿನ್ನನ್ನು ಹೋಟೆಲ್ಲಿಗೆ ಕರೆದುಕೊಂಡು ಬಂದ ತಪ್ಪಿಗೆ ನಾನು ಊಟ ಮಾಡಬೇಕು ಅಷ್ಟೇ ತಾನೇ, ಮಾಡ್ತೀನಿ ಬಿಡು ಎಂದು ಊಟ ಆರ್ಡರ್ ಮಾಡಿದನು. ಮಹಿಮಾಳ ಜೊತೆ ಇಷ್ಟರವರೆಗೂ ಇದ್ದಂತಹ ತಾಳ್ಮೆ ಈಗ ಸತ್ತು ಹೋಗಿತ್ತು. ನಾನು ಊಟ ಮಾಡಿ ಎಂದು ಹೇಳುವುದೇ ತಪ್ಪಾ, ಅಷ್ಟಕ್ಕೆ ನಾಟಕ ಎಂದು ರೇಗ್ತಾರಲ್ಲ ಎಂದುಕೊಂಡವಳ ಕಣ್ಣು ತುಂಬಿದವು. ಅವನಿಗೆ ಕಾಣದ ಹಾಗೆ ಕಣ್ಣೀರು ತೊಳೆದುಕೊಂಡವಳು ಅವನ ಊಟ ಬರುವವರೆಗೂ ತಟ್ಟೆಗೆ ಕೈ ಹಾಕದೆ ಸುಮ್ಮನೆ ಕುಳಿತಳು. ಅವನ ಊಟ ಬಂದ ನಂತರ ತಾನು ಊಟ ಮಾಡಲು ಶುರು ಮಾಡಿದಳು. ಬೇಗ ಬೇಗ ಊಟ ಮಾಡಿದವನು ಟ್ಯಾಬ್ಲೆಟ್ ಅವಳ ಮುಂದೆ ಹಿಡಿಯುತ್ತಾ, ತಗೋ ಟ್ಯಾಬ್ಲೆಟ್ ತಿನ್ನು ಎಂದರೆ, ಇಲ್ಲ, ನನಗೆ ಬಿಸಿ ನೀರು ಬೇಕು, ಮನೆಯಲ್ಲಿ ಕುಡಿಯುತ್ತೇನೆ ಎಂದಳು. ಮತ್ತೇನು ಹೇಳದೆ ಅಲ್ಲಿಂದ ಸುಮ್ಮನೆ ಬಂದಿದ್ದನು. ರಾಜೇಂದ್ರ ಅವರು ಮಗ ಸೊಸೆ ಮನೆಗೆ ಬರುವುದನ್ನೇ ಕಾಯುತ್ತಾ ನಿಂತಿದ್ದರು. ಮಹಿಮಾ ಒಳಬರುತ್ತಿದ್ದ ಹಾಗೆ, ಪುಟ್ಟ ಇವಾಗ ಹೇಗಿದ್ದೀಯಾ, ಯಾಕಿಷ್ಟು ತಡ ಮಾಡಿದ್ರಿ ಎಂದು ಕಾಳಜಿಯಿಂದ ಕೇಳಿದರು. ಮಹಿಮಾ ಮಾತನಾಡುವ ಮೊದಲೇ, ಅಪ್ಪ, ಅವಳು ಮಧ್ಯಾಹ್ನ ಊಟ ಮಾಡಿಲ್ಲ ಎಂದು ಅಲ್ಲಿಯೇ ಹೋಟೆಲ್ನಲ್ಲಿ ಊಟ ಮಾಡಿಕೊಂಡು ಬಂದ್ವಿ, ಅದಕ್ಕೆ ತಡವಾಯಿತು ಎಂದನು. ಮಗನ ಮಾತಿಗೆ ರಾಜೇಂದ್ರ ಅವರು, ಒಳ್ಳೆಯದಾಯಿತು ಬಿಡು ಎಂದರೆ, ಇತ್ತ ಇಬ್ಬರು ಹೊರಗೆ ಊಟ ಮಾಡಿಕೊಂಡು ಬಂದಿದ್ದಾರೆ ಎನ್ನುವ ವಿಷಯ ಕಿವಿಗೆ ಬೀಳುತ್ತಿದ್ದ ಹಾಗೆ ಸುನಂದ ಅವರ ಒಡಲಿಗೆ ಬೆಂಕಿ ಬಿದ್ದಿತ್ತು. ನಮ್ಮೂರಿನಲ್ಲಿ ಯಾರಿಗೂ ಬರದೇ ಇರುವ ಜ್ವರ ಇವಳಿಗೆ ಬಂದಿದೆ. ಅಮ್ಮ ಮಗಳು ಇಬ್ಬರು ಸೇರಿ ನಾಟಕ ಆಡಿ ನನ್ನ ಮಗ ನನ್ನಿಂದ ದೂರ ಮಾಡಿದರು. ಈಗ ಅಪ್ಪ ಮಗ ಇಬ್ಬರು ಇವಳ ಸೇವಕರು. ಈ ಕರ್ಮವನ್ನೆಲ್ಲ ನೋಡುವುದು ಯಾವಾಗ ತಪ್ಪುತ್ತೋ ನನಗೆ ಎಂದು ಮನದಲ್ಲಿಯೇ ಮಹಿಮಾಳನ್ನು ಬೈದುಕೊಂಡು ತನ್ನ ಕೋಣೆಗೆ ಹೋಗಿದ್ದರು. ನಳಿನಿ, 1 ಲೋಟ ಬಿಸಿ ನೀರು ತಗೊಂಡ್ಬಾ, ಅಡಿಗೆ ಮನೆಯಲ್ಲಿದ್ದ ನಳಿನಿಗೆ ಕೂಗಿ ಹೇಳಿದನು. ನಳಿನಿ ಬಿಸಿ ನೀರು ತಂದು ಕೊಡುತ್ತಿದ್ದ ಹಾಗೆ, ಮಾತ್ರೆ ತಿನ್ನು ಎಂದು ಮಾತ್ರೆಗಳನ್ನು ತೆಗೆದು ಅವಳ ಕೈಗೆ ನೀಡಿದನು. ಅವಳು ಏನೂ ಮಾತನಾಡದೆ ಮಾತ್ರೆ ತಿಂದಳು. ಪುಟ್ಟ, ಹೋಗಿ ಮಲಗು, ಜ್ವರ ಕಡಿಮೆಯಾಗಲಿಲ್ಲ ಎಂದರೆ ನಾಳೆ ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬರುವಿಯಂತೆ ಎಂದು ಅವಳನ್ನು ಮಲಗಲು ಕಳುಹಿಸಿದರು. ಕೋಣೆಗೆ ಬಂದು ದಿಂಬಿಗೆ ತಲೆ ಕೊಟ್ಟವಳಿಗೆ, ಮಹರ್ಷಿ ನಾಟಕ ಆಡ್ತೀಯಾ ಎಂದದ್ದು, ಹಾಗೆ ಅಹನ ಹೇಳಿದ ಪ್ರೀತಿಯನ್ನು ಬಲವಂತದಿಂದ ಪಡೆಯಲು ಆಗುವುದಿಲ್ಲ ಎನ್ನುವ ಮಾತನ್ನು ನೆನೆದು ಅವಳ ಮನಸ್ಸು ಭಾರವಾಯಿತು. ನೀನು ಹೇಳಿದ್ದು ನಿಜ ಅಹನ, ಪ್ರೀತಿಯನ್ನು ಬಲವಂತದಿಂದ ಪಡೆಯಲು ಆಗುವುದಿಲ್ಲ. ನಾನು ಈ ಮನೆಗೆ ಬಂದು ತಪ್ಪು ಮಾಡಿದೆ. ನನ್ನ ಪ್ರೀತಿಯ ಆಳ ಅವರಿಗೆ ಅರಿವಿದ್ದರೂ ಸಹ ನನ್ನನ್ನು ಒಪ್ಪಲು ತಯಾರಿಲ್ಲ. ನಾನೇ ತಪ್ಪಾದ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ. ನನ್ನ ಜೀವನವನ್ನು ನಾನೇ ನೋವಿನ ಕೂಪಕ್ಕೆ ತಳ್ಳಿಕೊಂಡೆ. ಒಂದಲ್ಲ ಒಂದು ದಿನ ನನ್ನ ಪ್ರೀತಿ ನನಗೆ ಸಿಕ್ಕೇ ಸಿಗುತ್ತದೆ ಎನ್ನುವ ಭರವಸೆಯಿಂದ ಜಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದೇನೆ. ಆದರೆ ನನ್ನ ಆಸೆ ಎಂದಿಗೂ ನೆರವೇರುವುದಿಲ್ಲ ಎನಿಸುತ್ತದೆ. ಪರಿಹಾರ ಇಲ್ಲದೆ ಇರುವ ಸಮಸ್ಯೆ ನನ್ನದು. ಇದೇ ರೀತಿ ಇದ್ದರೆ ನನ್ನ ಬದುಕಿಗೆ ಅರ್ಥ ಇದೆಯಾ? ನನ್ನ ಮುಂದಿನ ದಾರಿ ಏನು? ನನ್ನ ಜೀವನ ಹೀಗೆಯೇ ಮುಗಿದು ಹೋಗುತ್ತದೆಯಾ ಎಂಬೆಲ್ಲ ಪ್ರಶ್ನೆಗಳು ಅವಳನ್ನು ಕಾಡತೊಡಗಿದವು. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹುಡುಕುವಲ್ಲಿ ಸೋತವಳಿಗೆ ಕೊನೆಗೆ ಕಣ್ಣೀರು ಜೊತೆಯಾಗಿ ಸಾಂತ್ವನ ಹೇಳಿತು. ಮುಂದುವರೆಯುವುದು
ಮಹಿಮಾಳ ಜೀವನವನ್ನು ನೋಡಿ ನಿಮಗೆ ಏನು ಅನಿಸುತ್ತಿದೆ? ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.